ನಾನಿವತ್ತು ಕ್ಯಾತ್ಸಂದ್ರ ಹತ್ರ ಇರೋ ರಾಮದೇವರ ಬೆಟ್ಟನ ಹತ್ತಕ್ಕೆ ಬಂದಿದ್ದೀನಿ. ಇದು ತುಮಕೂರು ಹತ್ರ ಕ್ಯಾತ್ಸಂದ್ರದಲ್ಲಿದೆ. ಇಲ್ಲಿ ನಾವು ನಿಂತಿರೋದು ಕ್ಯಾತ್ಸಂದ್ರ ಸಿಗ್ನಲ್ಲು, ಬೆಂಗಳೂರಿಂದ ಬರ್ತಾರ ಕ್ಯಾತ್ಸಂದ್ರ ಸಿಗ್ನಲ್ ಸಿಗುತ್ತಲ್ಲ, ಅಲ್ಲಿ ನೀವು ಯೂ ಟರ್ನ್ ತೊಗೋಬೇಕು ಟುವರ್ಡ್ ಸರ್ವಿಸ್ ರೋಡು. ಈ ಸರ್ವಿಸ್ ರೋಡ್ ಇಲ್ಲಿ ಪವಿತ್ರ ಇಡ್ಲಿ ಹೋಟ್ಲ್ ಇದೆಯಲ್ಲ, ಇಲ್ಲಿ ಆ ರೋಡಲ್ಲಿ ನೀವು ಬರಬೇಕು. ಈಗ ನಾನು ಅದೇ ಹೋಟ್ಲ್ ಹತ್ರ ನಿಂತಿದ್ದೀನಿ. ಒಂದು ಸ್ವಲ್ಪ ಇಲ್ಲಿ ಇಡ್ಲಿ ಮತ್ತು ವಡೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಟಿಫನ್ ಮುಗಿಸ್ಕೊಂಡು ಇಲ್ಲಿಂದ ನಾನು ಬೆಟ್ಟ ಹತ್ತೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಸುಮಾರು ಒಂದು 500 ಮೀಟ್ರು ನೀವು ಹಿಂದೆ ಬಂದರೆ ಬೆಂಗಳೂರು ಕಡೆ ಇಲ್ಲಿ ಎಡಗಡೆ ಒಂದು ಪಾರ್ಕ್ ಸಿಗುತ್ತೆ ನಿಮಗೆ. ಚಿಲ್ಡ್ರನ್ ಪ್ಲೇ ಪಾರ್ಕು ಅದೆಲ್ಲ ಇದೆ. ಅಲ್ಲಿ ನೀವು ಸ್ವಲ್ಪ ಇದೇ ರೋಡನ್ನ ಫಾಲೋ ಮಾಡ್ಕೊಂಡು ನೀವು ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರಷ್ಟು ನೀವು ಹೋಗಬೇಕು ಈ ರೋಡಲ್ಲಿ. ಇದೇ ರೋಡ್ ಹೇಗೆ ಹೋಗುತ್ತೋ ಅದೇ ಥರ ಫಾಲೋ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಬೆಟ್ಟ ನಾವು ಹತ್ತಕ್ಕೆ ಹೋಗ್ತಾ ಇರೋದು. ನೋಡೋಕ್ಕೆ ಮಾತ್ರ ಇಷ್ಟು ದೊಡ್ಡ ಬೆಟ್ಟದ ಥರ ಕಾಣುತ್ತೆ, ಹತ್ತಕ್ಕೆ ಮಾತ್ರ ಭಾಳ ಈಸಿ ಇದೆ ಇದು. ಅಂದರೆ ನಾವು ಹಿಂದೆ ಆಸೆ ಹತ್ತಿರೋದ್ರಿಂದ ಈ ರೂಟ್ ನಿಮಗೆ ಅಷ್ಟು ಇದು ಅನಿಸಲ್ಲ, ಹತ್ತುತ್ತೀವಿ ಅಂತ ಅನ್ಸೋದಿಲ್ಲ. ಒಂಥರ ಈಗ ಮೆಟ್ಲು ಬಿಟ್ಟು ರ್ಯಾಂಪ್ ವೇಲ್ ಹೋಗ್ತೀವಲ್ಲ ಆ ಥರ ಅನಿಸುತ್ತೆ. ಅದೇ 1 ಕಿಲೋಮೀಟ್ರ್ ಬಂದ ತಕ್ಷಣ ಇಲ್ಲಿ ನಿಮಗೊಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದು ಸಿಗುತ್ತೆ. ಲೆಫ್ಟ್ ಸೈಡ್ಗೆ ಇದಾಗುತ್ತೆ, ಟರ್ನ್ ಆಗುತ್ತೆ, ರೈಲ್ವೆ ಲೆವೆಲ್ ಕ್ರಾಸಿಂಗು. ಈ ರೈಲ್ವೆ ಗೇಟ್ ದಾಟಿದ ತಕ್ಷಣ ಇಮಿಡಿಯೇಟ್ ನೀವು ಲೆಫ್ಟ್ ತೊಗೋಬೇಕು. ಈ ರೋಡ್ ಬಂದು ಈ ಲೆಫ್ಟಲ್ಲಿ ಹೋಗೋ ರೋಡು ಈ ಕರೇಕಲ್ಪಾಳ್ಯ ಅಂತ ಊರಿಗೆ ಹೋಗುತ್ತೆ. ಈ ರೋಡ್ ಹೇಗೆ ಹೋಗುತ್ತೋ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಒಂದು 500 ಮೀಟ್ರು ನಿಮಗೆ ಊರು ಸಿಗುತ್ತೆ, ಕರೇಕಲ್ಪಾಳ್ಯ. ಈ ಊರೊಳಗಡೆ ಫುಲ್ ನೀವು ಬಂದರೆ ಇಲ್ಲಿ ಒಂದು ಎಡಗಡೆ ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ಅಲ್ಲಿ ನೀವು ಎಡಗಡೆ ತೊಗೋಬೇಕು. ತೊಗೊಂಡು ಹಾಗೆ ಸ್ಟ್ರೈಟ್ ಮುಂದೆ ಹೋಗಬೇಕು. ಮುಂದೆ ಹೋದ ನಂತರ ಇಲ್ಲಿ ಡೆಡ್ ಎಂಡ್ ಸಿಗುತ್ತೆ ರೋಡು. ಇಲ್ಲಿ ವಿಲೇಜ್ ಎಂಡ್ ಆಗಿಬಿಡುತ್ತೆ. ಇಲ್ಲಿಂದ ಕಚ್ಚಾ ರೋಡ್ ಶುರು ಆಗುತ್ತೆ. ಈ ರೋಡಲ್ಲಿ ಇದು ಹೇಗೆ ಹೋಗುತ್ತೋ ಅದೇ ಥರ ನೀವು ಫಾಲೋ ಮಾಡಿಕೊಂಡು ಒಳಗಡೆ ಹೋಗಬೇಕು. ನಾವೀಗ ಈ ರೋಡಲ್ಲಿ ಬಂದ್ವಿ. ಈ ರೋಡಲ್ಲಿ ಬರ್ತಿದ್ದಂಗೆ ಡೆಡ್ ಎಂಡಲ್ಲಿ ಒಂದು ಶ್ರೀ ಗೋಕುಲ ಗೋಶಾಲೆ ಅಂತ ಇದೆ. ಅಲ್ಲಿಂದ ಚಿಕ್ಕದಾಗಿ ಒಂದು ರೋಡ್ ಹೋಗುತ್ತೆ ಇಲ್ಲಿ ಪಕ್ಕದಲ್ಲಿ ಹಸಿ. ಇಲ್ಲಿರ್ತಾರೆ ಯಾರಾದರೂ ಒಬ್ಬರು, ಅವ್ರನ್ನ ಕೇಳ್ಬೋದು. ಎಷ್ಟು ಚೆನ್ನಾಗಿದೆ ಹೋಗು. ಯಾರು ನಡೆಸ್ತಿರೋದು ಇದು? ಇಲ್ಲಿಂದ ಮುಂದೆ ರೈಟಲ್ಲಿ ಹೋಗ್ಬೇಕಾಗುತ್ತೆ. ಹಾಯ್ ಬಾಯ್ ಕರೋ ಬೇಟ ಬಾಯ್. ನೀವು ಸ್ವಲ್ಪ ಡೀಪಲ್ಲಿ ಬರ್ತಾ ಒಳಗಡೆ ನಿಮ್ಗೆ ಇಂಡಿಕೇಶನ್ಸ್ ಆಗಿ ಈ ಥರ ಮಾರ್ಕ್ಗಳಿರುತ್ತೆ. ಈ ಮಾರ್ಕ್ಗಳನ್ನ ನೀವು ಫಾಲೋ ಮಾಡಬೇಕು ಸ್ವಲ್ಪ ಕೇರ್ಫುಲ್ಲಾಗಿ. ಅಲ್ಲೇ ಬಂಡೆಗಳ ಮೇಲೆ ಬರೆದಿರ್ತಾರೆ ನೋಡಿ ಈ ಥರ. ಯಾಕಂದರೆ ಒಳಗಡೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹಸುಗಳು ಅವೆಲ್ಲ ಇಲ್ಲಿ ರೆಗ್ಯುಲರಾಗಿ ಓಡಾಡ್ತಿರ್ತಾವಲ್ಲ ಊಟ ತಿನ್ನೋದಕ್ಕೆ, ಮೇಯೋದಕ್ಕೆ.
ಹಾಗೂ ಪೊದೆಗಳೆಲ್ಲ ನುಗ್ಗಿಬಿಟ್ಟು ಅದನ್ನು ಆದಿ ಥರನೇ ಮಾಡ್ತಾರೆ. ನಿಮ್ಗದು ಆದಿ ಥರನೇ ಕಾಣಿಸುತ್ತೆ. ತಿರ್ಗಿ ಅಲ್ಲಿ ಹೋಗ್ಬಿಟ್ಟು ನೀವು ಮಿಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸ್ವಲ್ಪ ದೂರ ಬಂದಮೇಲೆ ನಾವು ತುಮಕೂರು ಡಿಸ್ಟಿಕಲ್ಲಿದ್ದೀವೋ ಅಥವಾ ಯಾವುದಾದ್ರೂ ಮಲೆನಾಡಲ್ಲಿದ್ದೀವೋ ಅನ್ನೋ ಅಷ್ಟು ಡೌಟ್ ಬರುವಂಥ ಬಂಬೋ ಫಾರೆಸ್ಟ್ ಶುರುವಾಗುತ್ತೆ. ದಾರಿ ಬೇರೆ ಬೇರೆ ಕಡೆ ಎಲ್ಲ ಹೋಗುತ್ತೆ. ದಯವಿಟ್ಟು ಆರೋ ಮಾರ್ಕ್ನ ಫಾಲೋ ಮಾಡೋದು ಮರಿಬೇಡಿ. ಈ ಥರ ಮಳೆ ಚೆನ್ನಾಗಿರೋದ್ರಿಂದ ಬೆಟ್ಟದ ಮೇಲ್ಗಡೆ ಜಂಗ ನೀರು ಈ ಥರ ಕಲೆಕ್ಟಾಗಿ ಒಂಥರ ತಿಳಿ ನೀರು ಕೊಳ ಥರ ಮಾಡಿದೆ ಚಿಕ್ಕದಾಗಿ. ಭಾಳ ಚೆನ್ನಾಗಿದೆ. ಇದು ನೀರು ಹರಿತಿರೋ ಜರಿ ನಮ್ಮ ತುಮಕೂರು ಡಿಸ್ಟ್ರಿಕ್ಕಲ್ಲಿ ನಾವು ಹುಟ್ಟು ಬೆಳೆದವ್ರಿಗೆ ಇದೇ ದೊಡ್ಡ ಏನಂತೀವಿ ಹೊಳೆ ಇದ್ದಂಗೆ, ಮತ್ತು ಇಲ್ಲಿ ಧುಮುಕ್ತಿರೋದೇ ದೊಡ್ಡ ಫಾಲ್ಸ್ ಇದ್ದಂಗೆ. ಯಾಕಂದರೆ ನಮ್ಗೆ ಈ ಕಾಲ ಬಿಟ್ಟರೆ ಮತ್ತೆ ಈ ಕಾಲ ಸಿಗೋದಿಲ್ಲ. ಅದು ಏನೋ ಈ ಸತಿ ಮಳೆ ಚೆನ್ನಾಗಿರೋದಕ್ಕೆ ಈ ಥರ ನೀರು ಹರಿತಾ ಇದೆ ನೋಡಿ. ಭಾಳ ಖುಷಿಯಾಗುತ್ತೆ ನಮ್ಮೂರಲ್ಲೂ ಈ ಥರ ಎಲ್ಲ ಇದೆ ಅಂತ ನೋಡೋದಕ್ಕೆ. ಭಾಳ ಚೆನ್ನಾಗಿರೋ ಫಾಲ್ಸ್ ಕ್ರಿಯೇಟ್ ಆಗಿದೆ. ಆಲ್ಮೋಸ್ಟ್ ಒಂದು 5 to 8 ಫೀಟಿಂದ ಬೀಳ್ತಾ ಇದೆ ಈ ಫಾಲ್ಸು. ಈ ತುಮಕೂರು ಅಂತ ಊರಲ್ಲಿ ಸಿಗೋದು ಅಪರೂಪನೇ ಆಗಿದೆ ಈಗಿನ ಕಾಲದಲ್ಲಿ. ಈ ಥರ ಭಾಳ ಒಂದು ಅಪರೂಪವಾದ ಒಂದು ಫಾಲ್ಸ್ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಭಾಳ ಚೆನ್ನಾಗಿತ್ತು. ಇಮ್ಮಿಡಿಯೇಟ್ ಏನಾದರೂ ನೆಕ್ಸ್ಟ್ ವೀಕ್ ಅಥವಾ ಇನ್ನು 15 ಡೇಸ್ ಒಳಗಡೆ ಬಂದರೆ ನೀವು ಈ ಫಾಲ್ಸ್ನ ಎಂಜಾಯ್ ಮಾಡ್ಬೋದು. ಆಮೇಲೆ ಭಾಳ ಚಿಕ್ಕದಾಗಿ ಬೀಳೋಕ್ಕೆ ಶುರುವಾಗುತ್ತೆ. ನಿಮ್ಗದಷ್ಟು ನಿಮಗೆ ಸೆನ್ಸ್ ಆಗೋದಿಲ್ಲ ಫಾಲ್ಸು. ಆ ಫಾಲ್ಸ್ ಮುಗಿಸ್ಕೊಂಡು ಬಂದಮೇಲೆ ಒಂದು ಈ ಥರ ಭಾಳ ಚೆನ್ನಾಗಿರೋ ಒಂದು ಬಂಡೆ ಸಿಗುತ್ತೆ. ಓಹ್, ಬೈಲು ದಾಟಿದ ತಕ್ಷಣ ನಾವು ಸೂಕ್ಷ್ಮವಾಗಿ ಯಾರೋ ಮಾರ್ಗಗಳನ್ನ ಫಾಲೋ ಮಾಡಬೇಕು. ಇಲ್ಲಾಂದರೆ ಈ ಥರ ಬೈಲಲ್ಲಿ ನಾವು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಆರೋ ಮಾರ್ಕ್ ಆದಮೇಲೆ ವಿ ನೀಡ್ ಟು ಸರ್ಚ್ ಫಾರ್ ಅದರ್ ಆರೋ ಮಾರ್ಕ್ಸ್. ಮುಂದೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಆರೋ ಮಾರ್ಕ್ ನೋಡ್ಕೊಂಡು ನಾವು ಆ ಕಡೆ ಮುಂದೆ ಹೋಗಬೇಕು. ನೋಡ್ರಿ, ಇಲ್ಲೊಂದಿದೆ. ಮತ್ತು ಇಲ್ಲಿದೆ. ಹಳೆ ಕಾಲದ್ದು ಇದೊಂದು ಗವಿ ಇದೆ ಇಲ್ಲಿ. ಹೋಗ್ಬಾ ಒಂದ್ಸತಿ. ಒಂದು ಗವಿ ಸಿಗುತ್ತೆ ಇಲ್ಲಿ. ಭಾಳ ಅದ್ಭುತವಾಗಿರೋ ಒಂದು ಗವಿ ಸಿಗುತ್ತೆ ಇಲ್ಲಿ. ಫಾಲ್ಸ್ ನೋಡ್ಕೊಂಬಂದು ನಾವು ಈ ಪಾಯಿಂಟಿಂದ ಲೆಫ್ಟಿಗೆ ಹೋದ್ವಿ. DSST ಅಂತ ಇಲ್ಲಿ ಬರೆದಿದ್ದಾರೆ. ಅಲ್ಲಿ ಕೇವ್ ಇದೆ ಹಳೆ ಕಾಲದ್ದು. ಇಲ್ಲಿ ಸ್ಟ್ರೈಟ್ ಹೋದರೆ ರಾಮದೇವ್ರ ಬೆಟ್ಟಕ್ಕೆ
ದಾರಿ ಅಂದರೆ ಇಲ್ಲೇ ಆರೋ ಮಾರ್ಕ್ ನೀವು ನೋಡ್ಕೋಬೇಕು. ಇಲ್ಲಿ ಸ್ಟ್ರೈಟ್ ಹೋದರೆ ನೀವು ರಾಮದೇವ್ರ ಬೆಟ್ಟಕ್ಕೆ ಹೋಗ್ತೀರಾ, ಲೆಫ್ಟ್ ಹೋದರೆ ನೀವು ಅಲ್ಲಿ ಒಂದು ಗುಹೆ ಇದೆ, ಗುಹೆ ನೋಡ್ಕೊಂಡು ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರಬೇಕು. ವಾಪಸ್ ಬಂದು ಮತ್ತೆ ಪುನಃ ಇದೇ ದಾರಿಲಿ ಹೋಗ್ಬೇಕು ನೀವು. ಸ್ವಲ್ಪ ದೂರ ಸ್ಟಾರ್ಟ್ ಆದಮೇಲೆ ಈ ಥರ ಕಲ್ಲುಗಳು ಕಾಣಿಸುತ್ತೆ ದಾರಿ. ಇದು ಹಳೇ ಕಾಲದ ಯಾವುದೋ ಇಲ್ಲಿ ಕೋಟೆದು ಗೋಡೆ ಇದು. ಈಗ ನಾವು ಹೋಗ್ತಾ ಇದ್ದೀವಲ್ಲ ನೋಡಿ, ಇದು ಕೋಟೆ ಗೋಡೆ. ಮತ್ತು ಸ್ವಲ್ಪ ಫಾರೆಸ್ಟ್ ಏರಿಯಾ ಎಲ್ಲ ದಾಟಿ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಹಳೆ ಕೋಟೆ ಗೋಡೆ ಇದು. ಮತ್ತೆ ಸ್ವಲ್ಪ ಮೇಲೆ ಹೋಗ್ತಾ ಇದ್ದೀವಿ. ಬಂದ್ವಿ ಮೇಲ್ಗಡೆ ಹಳೆ ಕೋಟೆಯ ಅವಶೇಷಗಳು. ಇದೊಂದು ಕಲ್ಲಿನ ಸ್ಟ್ರಕ್ಚರ್ ಇದೆ. ಮೇಲ್ಗಡೆ ಒಂದು ಕನ್ನಡ ಧ್ವಜ ಹಾರಿಸವ್ರೆ. ಈಶ್ವರ ದೇವಸ್ಥಾನ ಇದೆ ಮೇಲ್ಗಡೆ, ಹಳೆ ಕಾಲದ್ದು. ಮುಳ್ಳು ಕಂಬೆ, ಕೆತ್ತನೆ ಕಂಬಗಳಿದ್ದಾವೆ. ನಂದಿ ಒಳಗಡೆ ಪರಮಾತ್ಮ ಈಶ್ವರ ಕೂತಿದ್ದಾರೆ. ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಈಗ. ಇದು ಒಳಗೋಟೆ ದೇವಸ್ಥಾನ ಇದೆ, ಒಂದು ಮಂಟಪ ಇದೆ. ಇಲ್ಲಿಂದ ಆಲ್ಮೋಸ್ಟ್ ತುಮಕೂರು ಸಿಟಿ ಫುಲ್ ವ್ಯೂ ಆಗುತ್ತೆ. ಈಗ ಫುಲ್ ಮೋಡ ಇದೆ ದಟ್ಟವಾಗಿ, ಹಾಗಾಗಿ ಕಾಣಿಸ್ತಾ ಇಲ್ಲ. ಫುಲ್ ಈ ಕಡೆ ಕಾಣಿಸ್ತಾ ಇರೋದೆಲ್ಲ ತುಮಕೂರು ಸಿಟಿನೇ. ದಟ್ಟ ಮಂಜಿದೆ, ಇಲ್ಲಾಂದರೆ ಎಲ್ಲ ಬಟ್ಟ ಒಳ್ಳೆ ವ್ಯೂ ಕಾಣಿಸೋದು. ಈಗ ಎದುರುಗಡೆ ಮುಂದಗಡೆ ಕಾಣಿಸ್ತಾ ಇರೋದು ಸಿದ್ಧಗಂಗೆ ಮಠ. ಆ ಹಾಸ್ಟೆಲ್ಲು ಎಲ್ಲ ಕಾಣಿಸ್ತಾ ಇದೆ. ಅದು ಸಿದ್ಧಗಂಗೆ ದೇವಸ್ಥಾನ ಇರೋ ಬೆಟ್ಟ, ಗುಡ್ಡ ಅದೇನೆ. ಈ ಬಲಗಡೆ ಒಂದು ಗುಡ್ಡಕ್ಕೆ ಆಲ್ರೆಡಿ ಕ್ವಾರೆ ಹೊಡಿತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಇರೋ ಬೆಟ್ಟಗಳ್ದೆಲ್ಲ ನನಗೆ ಭಾಳ ಜಲ್ಲಿ ಕ್ರಷರ್ಸ್ ಜಾಸ್ತಿ ಆಗೋಗ್ಬಿಟ್ವು. ಇಲ್ಲಾಂದ್ರೆ ಇನ್ನೂ ಭಾಳ ಚೆನ್ನಾಗಿ ಕಾಣಿಸೋದು. ಸಾಕಷ್ಟು ಬೆಟ್ಟ ಅಲ್ಲೇ ಕರಗಸಾಗಿದೆ, ಇನ್ನೂ ಬಾಕಿ ಉಳ್ಕೊಂಡಿದೆ. ಇದೇನೋ ಮಠ ಇದೆ ಅಂತ ಉಳಿಸಿದಾರೇನೋ ಈ ಬೆಟ್ಟನ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಇದಕ್ಕೂ ಆಲ್ರೆಡಿ ಕೊಡ್ಲಿ ಬಿದ್ದಿರೋದು. ನನಗೆ ಇವತ್ತು ತುಮಕೂರಲ್ಲಿ ನಂದಿ ಹಿಲ್ಸು ಫೀಲ್ ಸಿಗ್ತಾ ಇದೆ. ಫುಲ್ ಮಂಚು ಕವರ್ ಆಗಿದೆ ಬೆಟ್ಟದ ತುಂಬ. ಆಲ್ಮೋಸ್ಟ್ ಈ ಥರ ಸಿಗೋದು ಕಷ್ಟ. ಇಲ್ಲಿಂದ ಒಳ್ಳೆ ವ್ಯೂ ಕಾಣೋದು, ಬಟ್ ಇದೊಂಥರ ವ್ಯೂ ಚೆನ್ನಾಗಿದೆ. ಮೋಡ ಇದೆ, ಮಂಜು, ಚಳಿ ಚಳಿ. ಸರಿ, ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಾರ ನಮ್ಮ ತೇಜಸ್ವಿ ಅವರ ವೆಬ್ ಪೇಜಿಂದ ಒಂದು ಚಾರಣ ಮತ್ತು ಚರ್ಚೆನ ಆಯೋಜಿಸಿದ್ದಾರೆ ನೆಕ್ಸ್ಟ್ ವೀಕು ರಾಮನಗರ ಹತ್ರ. ಅದನ್ನು ಒಂದು ವಿಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮುಂದಿನ ವಾರ ಭೇಟಿ ಆಗೋಣ. ಥ್ಯಾಂಕ್ ಯು.